ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವೀಕ್ಷಕರೇ, ಆಡುಮಲ್ಲೇಶ್ವರ ಝೂದು ಪಾರ್ಟ್ 1 ಯಾರು ನೋಡಿಲ್ವೋ ಫಸ್ಟ್ ಆ ವಿಡಿಯೋ ನೋಡಿ, ನಂತರ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ತರ ಇದೆ, ಎಷ್ಟು ಚೆನ್ನಾಗಿದೆ ಈ ಆಡುಮಲ್ಲೇಶ್ವರ ಝೂ. ತುಂಬಾನೇ ಚೆನ್ನಾಗಿದೆ. ನಮ್ಮ ಚಿತ್ರದುರ್ಗಕ್ಕೆ ಬಂದು ಎಲ್ಲರೂ ಈ ಸ್ಥಳವನ್ನು ವೀಕ್ಷಿಸಬೇಕಂತ ಮನವಿ ಮಾಡ್ಕೊಳ್ತೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ನೀವೇ ನೋಡ್ತಿದ್ದೀರಲ್ಲ ವೀಕ್ಷಕರೇ, ಎಷ್ಟು ಜನ ತುಂಬಿದ್ದಾರೆ ಅಂತಂದು ಹೇಳ್ಬಿಟ್ಟು. ಅಷ್ಟೊಂದು ಜನ ಇದ್ದಾರೆ ನೋಡಿ, ಅಲ್ಲಲ್ಲಿ ಕುತ್ಕೊಂಡು ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ ನೋಡಿ. ಇದು ವೇಸ್ಟ್ ವಾಟರ್ ಬಾಟ್ಲ್ ಹಾಕಕ್ಕೆ ಇದು ಜಾಗ ಮಾಡಿದ್ದಾರೆ, ಇಲ್ಲೇ ಹಾಕಿ ಅಂತಂದು ಹೇಳ್ಬಿಟ್ಟು. ನೋಡ್ರಿ, ಬಾಟ್ಲ್ ತರನೇ ಮಾಡಿದ್ದಾರೆ, ಇಲ್ಲೇ ಹಾಕ್ಬೇಕು ಅಂತಂದು ಹೇಳ್ಬಿಟ್ಟು. ನೋಡಿ, ಮಕ್ಕಳೆಲ್ಲ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇದಾರಲ್ವಾ ನೋಡಿ. ತುಂಬಾ ಎಂಜಾಯ್ಮೆಂಟ್ ಅಂದ್ರೆ ನಮಗೂ ಅಷ್ಟೇ ಖುಷಿ ಆಗೋಯ್ತು. ಪೇರೆಂಟ್ಸ್ ಜೊತೆಗೆ ಬಂದು ಫ್ಯಾಮಿಲಿ ಸಮೇತ ಬಂದು ವೀಕೆಂಡು ಮತ್ತೆ ರಜಾ ದಿನಗಳಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ. ಮಕ್ಕಳು ಆಟಿಕೆ ಸಾಮಾನು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ಜೋಕಾಲಿ, ಜಾರುಬಂಡೆ ಎಲ್ಲವೂ ಇದಾವೆ. ಮಕ್ಳಿಗೆ ಬೋರೇ ಅನ್ಸಲ್ಲ, ಆ ರೀತಿಯಾಗಿದೆ. ಅವು ಇವು ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಈ ತರ ಸ್ಥಳಕ್ಕೆ ಬಂದು ನೋಡಿದ್ರೆ ತುಂಬಾ ಎಂಜಾಯ್ಮೆಂಟ್ ಸಿಕ್ಕುತ್ತೆ. ನೋಡಿ, ಎಷ್ಟು ಜನ ಕಾಣ್ತಾ ಇದ್ದಾರೆ, ಎಷ್ಟು ನೀವೇ ನೋಡ್ತಿದ್ದೀರಲ್ಲ ವೀಕ್ಷಕರೇ. ಚಿಕ್ಕ ಮಕ್ಕಳೇ ಎಲ್ಲ ಎಂಜಾಯ್ಮೆಂಟ್ ಮಾಡೋದು, ಅದರಲ್ಲಿ ದೊಡ್ಡವರು ಅಷ್ಟೇನೆ. ದೊಡ್ಡವರು ಸಮೇತ ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ರು, ಅಷ್ಟು ಚೆನ್ನಾಗಿ ಅವರು ಎಂಜಾಯ್ಮೆಂಟ್ ಮಾಡ್ತಿದ್ರು. ನೋಡ್ರಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹಾಯ್ ಹಾಯ್ ಅಂತ ಇದು ಮಾಡ್ತಾ ಇದ್ದಾರೆ ನೋಡಿ. ಪೇರೆಂಟ್ಸ್ ಮಕ್ಕಳಿಗೆ ಆಟ ಆಡ್ಸಕ್ಕೆ ಎಷ್ಟು ಉತ್ಸಾಹದಿಂದ ಇದ್ದಾರೆ, ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದಾರಲ್ವಾ ನೋಡಿ. ಮಕ್ಕಳು ನೋಡಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ. ಮಕ್ಕಳಿಗೆ ನಮಗಂತೂ ತುಂಬಾನೇ ಎಂಜಾಯ್ಮೆಂಟ್ ಅನಿಸ್ತಾ ಇತ್ತು, ದೊಡ್ಡವ್ರಿಗೂ ಸಮೇತ. ಅಷ್ಟು ಚೆನ್ನಾಗಿದೆ ಆಟ ಆಡಕ್ಕೆ. ಪ್ಲೇಸ್ ಎಲ್ಲ ದೊಡ್ಡ ಗ್ರೌಂಡ್ ಅಲ್ಲಿ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಪೇರೆಂಟ್ಸ್ ಮಕ್ಕಳಿಗೆಲ್ಲ ಆಟ ಆಡಿಸಿ ಖುಷಿ ಪಡ್ತಾ ಇದ್ರು ನೋಡಿ. ಮಕ್ಕಳೆಲ್ಲ ತುಂಬಾ ಚೆನ್ನಾಗೇ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗ್ರೌಂಡ್ ಅಲ್ಲಿ ಇದೆ ಆಟ ಆಡಕ್ಕೆ. ಫೆಸಿಲಿಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಕುಡಿಯೋ ನೀರಿನ ಫೆಸಿಲಿಟೀಸ್ ಇದೆ, ಮತ್ತೆ ಹೋಟೆಲ್ ಸಹ ಇದೆ. ಕಾಫಿ, ಟೀ, ಖಾರ ಮಂಡಕ್ಕಿ ಎಲ್ಲ ಸಿಗುತ್ತೆ. ಮತ್ತೆ ವಾಶ್ರೂಮ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿದೆ ನೋಡಿ. ಎಲ್ಲ ಹಾಕಿದ್ದಾರೆ, ಕಸಗಳು ಹಾಕ್ಬೇಡ್ರಿ, ಡಸ್ಟ್ಬಿನ್ ಅಲ್ಲಿ ಹಾಕಿ ಅಂತಂದು ಹೇಳ್ಬಿಟ್ಟು. ಮತ್ ಮನೆಯಿಂದನೂ ಊಟ ಎಲ್ಲ ಮಾಡ್ಕೊಂಡ್ ಬರ್ತಾರೆ, ರೆಸ್ಟ್ ಮಾಡ್ತಾರೆ ನೋಡಿ. ಎಲ್ಲ ಮಲಗ್ತಾರೆ, ತಣ್ಣ ಗಾಳಿ ಬರುತ್ತೆ ಅಂತಂದು ಹೇಳ್ಬಿಟ್ಟು ತುಂಬಾನೇ ಎಂಜಾಯ್ಮೆಂಟ್ ಮಾಡ್ತಾರೆ. ಸ್ವಲ್ಪ ರಿಲೀಫ್ ಸಿಕ್ಕುತ್ತೆ ಅಂತಂದು ಹೇಳ್ಬಿಟ್ಟು ಎಲ್ಲಾ ಕಡೆ ಇಂದನೂ ಬರ್ತಾರೆ ಇಲ್ಲಿ ನೋಡಕ್ಕೆ ನೋಡಿ. ಕಸನ ಡಸ್ಟ್ಬಿನ್ ಅಲ್ಲೇ ಹಾಕಿ ಅಂತಾರೆ. ನಮ್ಮ ಫ್ರೆಂಡ್ಸ್ಗಳಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಪ್ಲಾಸ್ಟಿಕ್ ಕವರ್ ಆಗ್ಲಿ ಏನೇ ಆಗ್ಲಿ ಎಲ್ಲರೂ ಸಮೇತ ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಅಲ್ಲೆಲ್ಲೇ ಬಿಟ್ಬಿಡ್ತಾರೆ, ತುಂಬಾನೇ ಕಸ ಆಗುತ್ತೆ. ಅದಕ್ಕೇನೆ ನಮ್ಮ ಸುತ್ತಮುತ್ತ ಇರೋಂತಹ ಪರಿಸರವನ್ನು ನಾವು ನೀಟಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಈ ತರ ಹೇಳ್ತಾ ಇದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಅಲ್ಲಿ ತುಂಬಾನೇ ಕಸ ಎಲ್ಲ ಬಿದ್ದ್ಬಿಟ್ಟಿತ್ತು. ಹುಡುಗರು ಕುರ್ಕುರೆ ತಿನ್ನೋದು, ಐಸ್ ಕ್ರೀಮ್ ತಿಂದಿರೋದು, ಮತ್ತೆ ರ್ಯಾಪರ್ಸ್ ಎಲ್ಲಾನು ಬಿದ್ದಿತ್ತು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ತಪ್ಪು ತಿಳ್ಕೊಬೇಡಿ. ನಮ್ಮ ಅರಣ್ಯ ಅಧಿಕಾರಿಗಳು ಮಕ್ಕಳು ಆಡಾತಾಗೆಲ್ಲ ಹುಷಾರಾಗಿ ಆಟ ಆಡ್ರಿ, ದೊಡ್ಡವರೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಇದ್ರು. ಬನ್ನಿ ಮತ್ತೆ ಪ್ರಾಣಿಗಳನ್ನ ನೋಡಕ್ಕೆ ಹೋಗೋಣ ವೀಕ್ಷಕರೇ. ಇದು ಗುಳ್ಳೆನರಿ ಅಂದ್ಬಿಟ್ಟು ನೋಡಿ ಬೋರ್ಡ್ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ, ಅಲ್ಲಿ ಕೂತಿದೆ, ಕಾಣಿಸ್ತಾ ಇದೆಯಲ್ವಾ ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ತರ ನಮ್ಗೆ ವಿಡಿಯೋ ಮಾಡಕ್ಕೆ ಎಂಕರೇಜ್ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಗ್ರೀನಿಯಾಗಿ ಕಾಣಿಸ್ತಾ ಇದೆ. ಮರ ಗಿಡಗಳೆಲ್ಲ, ಮಳೆ ಇಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀರುಗಳೆಲ್ಲ ಹಾಕ್ತಾರೆ ಗಿಡಗಳಿಗೆ. ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಜನಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಆಫೀಸರ್ಗಳು ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ. ಈ ರೂಟಲ್ಲಿ ಹೋಗ್ರಿ, ಈ ಕಡೆಯಿಂದ ಹೋಗ್ರಿ ಅಂತಂದೇಳಿ ಹೇಳ್ತಾನೆ ಇದ್ದಾರೆ. ತೋರಿಸಿದ ನೋಡ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇನ್ನೂ ತುಂಬಾ ವೀಕ್ಷಕರೇ, ಆಡುಮಲ್ಲೇಶ್ವರ ಪಾರ್ಟ್ 1 ಯಾರು ನೋಡಿಲ್ವೋ ಮಿಸ್ ಮಾಡ್ಕೋಬೇಡಿ. ನೋಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ವೀಕ್ಷಕರೇ, ಎಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ ಅಂತಂದು ಹೇಳ್ಬಿಟ್ಟು, ಎಷ್ಟು ಹಸಿರಾಗಿದ್ದಾವೆ ಅಂತ ನೋಡಿ, ಕಾಣಿಸ್ತಾ ಇದೆಯಲ್ಲ. ನೀವು ವಿಸಿಟ್ ಮಾಡಿ ವೀಕ್ಷಕರೇ, ಗೊತ್ತಾಗುತ್ತೆ ನೋಡಿ. ಆ ಕಡೆ ಈ ಕಡೆ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ರೋಡಲ್ಲಿ ಒಳಗಡೆ ಹೋಗ್ತಾ 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 ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ, ತಣ್ಣ ಗಾಳಿಗೆ ಅಲ್ಲೇ ನಿದ್ದೆ ಮಾಡಬೇಕು ಅನಿಸ್ತಾ ಇತ್ತು, ಆ ಥರ ಇದೆ ನೋಡಿ. ಬೋರ್ಡ್ ಎಲ್ಲ ಹಾಕಿದ್ದಾರೆ. ಸೀನುವಾಗ, ಕೆಮ್ಮುವಾಗ ಯಾವ ಥರ ಇಟ್ಕೋಬೇಕು ಅಂತಂದೇಳಿ ಹಾಕಿದ್ದಾರೆ. ಅದು ಕೊರೋನಾ ಟೈಮಲ್ಲೂ ಯಾವ ಥರ ನಾವು ಮೇಂಟೈನ್ ಮಾಡ್ತಿದ್ವಿ ಅದೇ ಥರ ಮಾಡ್ಕೊಳ್ಳಿ ಅಂತೇಳಿ ಹಿಂಗೆ ಹೇಳಿದ್ದಾರೆ. ನಮ್ಮ ಚಿತ್ರದುರ್ಗದ ಆಡುಮಲ್ಲೇಶ್ವರ ಝೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಅಂತಂದು ಹೇಳ್ಬಿಟ್ಟು ನೋಡಿ ವೀಕ್ಷಕರೇ, ನೀವೇನೆ. ತುಂಬಾನೇ ಹೂವಿನ ಸಸ್ಯಗಳು, ಶೋ ಪ್ಲಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸುತ್ತನೂ ನೋಡೋಕ್ಕೇನು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಾವು ಹೋಗ್ತಾ ಇದ್ರೆ ಗಾಳಿ, ಬೆಳಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆಲ್ಲ. ನಮಗೆ ಇದು ಒಂದು ದಿನಕ್ಕೆ ಸಾಕಾಗದೇ ಇಲ್ಲ ಅನಿಸ್ತಾ ಇದೆ. ಇದು ನೀಲಗಾಯಿ ಪ್ರಾಣಿ ನೋಡಿ, ಬೋರ್ಡಲ್ಲಿ ಕಾಣ್ತಾ ಇದೆಯಾ ನೋಡಿ. ಇವಾಗ ಈ ಕಡೆ ನೋಡಿ ಎಷ್ಟೊಂದು ಓಡಾಡ್ತಾ ಇದ್ದಾವೆ, ಎಷ್ಟು ಆಕ್ಟಿವ್ ಆಗಿದ್ದಾವೆ ನೋಡಿ.
ನಾವು ಈ ಕಡೆ ಬಂದರೆ ಅವು ಈ ಕಡೆನೇ ಬರ್ತಾನೇ ಇದ್ವು. ನೋಡ್ತಾ ಇರೋದೇ ಒಂಥರ ಖುಷಿ ಅನಿಸುತ್ತೆ ನಮ್ಗೆ. ಅವು ನೋಡ್ತಾ ಇದ್ದು ಎಷ್ಟು ಆನಂದ ಆಗ್ತಾ ಇತ್ತು ಗೊತ್ತಾ. ನೋಡಿ ಎಷ್ಟು ದೊಡ್ಡವು ಇದ್ದಾವೆ, ಚಿಕ್ಕವು ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಅಂತಂದು ಹೇಳ್ಬಿಟ್ಟು. ನೋಡಿ ಝೂಮ್ ಆಗಿ ತೋರಿಸಿದೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾವೆ ಅಲ್ವಾ. ನೋಡಿ ಎಷ್ಟು ತುಂಟಾಟ ಮಾಡ್ತಿದ್ದಾವೆ ಅಂತಂದು ಹೇಳ್ಬಿಟ್ಟು. ನಾವು ಮನೆಗೆ ಕೂತ್ಕೊಂಡಿದ್ರೆ ಇದನ್ನು ನೋಡೋಕ್ಕೆ ಆಗಲ್ಲ ಅಷ್ಟು ಅನಿಸುತ್ತೆ. ಅದಕ್ಕೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದು ಹೇಳ್ಬಿಟ್ಟು. ನೋಡಿ ಅದ್ರದ್ದು ಕೊಂಬುಗಳೆಲ್ಲ ಎಷ್ಟು ದೊಡ್ಡವಿದ್ದಾವೆ. ಇದನ್ನು ತೋರ್ಸೋಕ್ಕೋಸ್ಕರನೇ ನೋಡಿ ಎಷ್ಟು ಆಟ ಆಡ್ತಿದ್ದಾವೆ, ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಓಡಾಡ್ತಿದ್ದಾವೆ ಅಂತಂದು ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದು ಕೃಷ್ಣ ಮೃಗ ಅಂತ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಕೃಷ್ಣ ಮೃಗ. ನೋಡಿರಿ ಎಷ್ಟು ಗ್ರೀನಿಯಾಗಿ ಎಷ್ಟು ಚೆನ್ನಾಗಿ ಹುಲ್ಲು ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ನಿಮಗೆ ಎಲ್ಲ ಪ್ರತಿಯೊಂದನ್ನು ತೋರ್ಸೋಕ್ಕೋಸ್ಕರನೇ ಈ ಥರ ವಿಡಿಯೋ ಮಾಡಿರೋದು. ಯಾಕಂದರೆ ನಮ್ಮ ಝೂ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ನಿಮಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ಫುಲ್ ನೋಡಿ. ಭಾಗ 1ರಲ್ಲೂ ಅಷ್ಟೇ ನಾವು ರೋಡಿಂದ ಯಾವ ರೂಟಿಂದ ಹೋಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಅದಕ್ಕೋಸ್ಕರ ನೀವು ನೋಡ್ತಾನೆ ಇರ್ರಿ, ನೋಡಿ ನಮಗೆ ಎಂಕರೇಜ್ ಮಾಡಿ ಇನ್ನೂ ಯಾವ ಥರ ಮಾಡಬೇಕು ಅಂತಂದು ಹೇಳ್ಬಿಟ್ಟು ನಮಗೆ ಕಮೆಂಟ್ ಹಾಕಿ. ಆ ಕಮೆಂಟ್ ನೋಡಿಬಿಟ್ಟು ನಾವು ಹೌದಾ ಈ ಥರ ಮಾಡ್ಕೋಬೋದಂತ ನಾವು ತಿದ್ಕೊಳ್ತೀವಿ. ನೋಡಿ ವೀಕ್ಷಕರು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ನೋಡಿ ಪ್ರತಿ ಒಂದು ಪ್ಲೇಸನ್ನು ನಿಮಗೆ ತೋರಿಸ್ತಾ ಬರ್ತಾಯಿದ್ವಿ. ಗಾರ್ಡನ್ನು ಇದೆ, ಅಲ್ಲಿ ಗಾರ್ಡನ್ನು ಸಹ ತೋರಿಸ್ತಾಯಿದ್ವಿ. ನೋಡಿ ಇದು ಲೋಟಸ್ ಎಷ್ಟು ಚೆನ್ನಾಗಿದೆ, ಕಮಲದ ಹೂವು. ಕಲರ್ ನೋಡಿ ಪರ್ಪಲ್ಲು ವೈಟು ಎಲ್ಲ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೇರಳ ತಳಿ ಅಂತ ಹೇಳಿದ್ರು ಅಲ್ಲಿ ಆಫೀಸರು ಒಬ್ಬರು ಕೇಳಿದ್ವಿ ನಾವು. ಇದು ಕೇರಳ ತಳಿ ಅಂತ ಹೇಳಿದ್ರು. ನೋಡಿ ಎಷ್ಟು ಹೂವು ಬಿಟ್ಟಿದ್ದಾವೆ ಅಂತ. ಒಂಥರ ಪಾಂಡ್ ಥರ ಮಾಡಿಬಿಟ್ಟು ಅಲ್ಲೇ ಗಿಡಗಳೆಲ್ಲ ಹೂವು ಎಲ್ಲ ಬೆಳೆದಿದೆ. ಅದು ಹಾಕ್ಬಿಟ್ಟು ನೋಡಿರಿ ವೈಟ್ ಇದೆ, ಪರ್ಪಲ್ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿರಿ ಲೋಟಸ್ ಕೆಸರಲ್ಲಿ ಬೆಳೆದು ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಅಂತಂದು ಹೇಳ್ಬಿಟ್ಟು. ಕಲ್ಯಾಣಿ ಇದು. ನೀರೆಲ್ಲ ಬತ್ತೋಗಿದೆ ನೋಡಿ. ಎಷ್ಟು ಮೊದಲೆಲ್ಲ ನೀರು ಇರ್ತಿತ್ತಂತೆ, ಇವಾಗೆಲ್ಲ ನೀರು ಬತ್ತೋಗ್ಬಿಟ್ಟಿದೆ. ಅಷ್ಟು ಬಿಸಿಲಿದೆ ನೋಡಿ. ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸುತ್ತೂರ ಸೇಫ್ಟಿ ಆಗಿರೋಕ್ಕೋಸ್ಕರ ಸುತ್ತೂರ ಅದಕ್ಕೆ ಎಲ್ಲ ಬೇಲಿ ಥರ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನಾವು ಒಳಗಡೆ ಈಗ ಹುಲಿ ನೋಡೋಣ ಬನ್ನಿ. ನೋಡಿದ್ರೆ ವೀಕ್ಷಕರೇ ಹುಲಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ಅಂತಂದು ಹೇಳ್ಬಿಟ್ಟು. ಕಾಣಿಸ್ತಾ ಇದೆಯಾ ವೀಕ್ಷಕರ? ನೋಡಿ ಹುಲಿ ಹೆಂಗೆ ಓಡಾಡ್ತಿದೆ ಅಂತಂದು ಹೇಳ್ಬಿಟ್ಟು. ಕಾಣಿಸ್ತಾ ಇದೆಯಲ್ವಾ? ನೋಡಿ ಯಾವ ಥರ ಓಡಾಡ್ತಾ ಇದೆ. ನೋಡಿ 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 ಹೋಗ್ತಾ ಇದೆ. ಅದು ಸ್ವಲ್ಪ ಹೊತ್ತು ನಿಂತ್ಕೊಳಂಗೆ ಇಲ್ಲ, ಕುತ್ಕೊಳ್ತಾನೂ ಇಲ್ಲ, ಅಷ್ಟು ಚೆನ್ನಾಗಿ ಓಡಾಡ್ತಾನೇ ಇದೆ. ನೋಡಿದ್ರ ಮತ್ತೆ ಬರ್ತಾ ಇದೆ ವಾಪಸ್ಸು. ವೀಕ್ಷಕರೇ ಇನ್ನೂ ಮುಂದುವರೆದ ಭಾಗ ಇದೆ. ಪಾರ್ಟ್ 3 ನೋಡುವಂತ್ರಿ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಹುಲಿ ಹತ್ರನೇ ಬರ್ತಾ ಇದೆ ನೋಡಿ. ನೋಡಿ ಸುತ್ತರಿತಾನೆ ಇದೆ. ಫುಲ್ಲು ಗ್ಲಾಸಿಂದ ಸೇಫ್ಟಿ ಆಗಿದ್ದಾರೆ. ಮಕ್ಕಳು ಹತ್ರ ಹೋದ್ರೂ ಯಾವುದೇ ತೊಂದರೆ ಆಗ್ದಂಗೆ, ದೊಡ್ಡವರು ಯಾವುದೇ ಮನುಷ್ಯರಿಗೆ ತೊಂದರೆ ಆಗದ ರೀತಿ ಗ್ಲಾಸ್ಗಳೆಲ್ಲ ಫಿಟ್ ಮಾಡಿಸಿದ್ದಾರೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ನಾವು ಹತ್ರದಿಂದನೇ ಕುತ್ಕೊಂಡು ಝೂಮ್ ಹಾಕಿ ನೋಡ್ತಾ ಇದ್ದೀವಿ. ಕಾಣಿಸ್ತಿದೆ ನೋಡಿ ನೋಡಿ. ಸೂಪರ್ ಅಲ್ವಾ? ನೋಡಿ ನೋಡಿ ನೋಡಿ. ಇದೆಲ್ಲ ಫುಲ್ಲು ಗ್ಲಾಸ್ ಹಾಕಿದ್ದಾರೆ, ಅಷ್ಟು ಸೇಫ್ಟಿಯಾಗಿ ಮಾಡಿದ್ದಾರೆ. ಅಲ್ಲಿರೋರಿಗೆ ಮಕ್ಕಳಿಗೆಲ್ಲ ಕಿರಿಚಬೇಡ್ರಿ, ನೋಡಿರಿ ಹತ್ರ ಬರ್ತಿದೆ ಅಂತಂದೇಳಿ ಅವ್ರ ಪೇರೆಂಟ್ಸ್ ಎಲ್ಲ ಮಕ್ಕಳಿಗೆಲ್ಲ ಸುಮ್ಮನೆ ಇರಿಸ್ತಿದ್ರು. ಅವರಂತೂ ಓ ಅಂತ ಕಿರಿಸ್ತಾಯಿದ್ರು ಖುಷಿಗೆ.
ಅದನ್ನೆಲ್ಲ ಸೈಲೆಂಟ್ ಇದು ಮಾಡ್ಕೊಂಡು ಅವ್ರು ನೋಡಿ ಗ್ಲಾಸಲ್ಲಿ ಜನಗಳು ಎಷ್ಟು ಜನ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದೇ ತರ ಸಪೋರ್ಟ್ ಮಾಡಿ ನೋಡಿ. ಫಸ್ಟ್ ಭಾಗನೂ ನೋಡಿ, ಇದನ್ನು ನೋಡಿ. ಝೂನ ಮುಂದುವರೆದ ಭಾಗ ಪಾರ್ಟ್ 3 ಅಲ್ಲಿ ತೋರಿಸ್ತಾ ಇದ್ದೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.